ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಹಿರಿಯರು ಹೇಳಿದ ಕೆಲವು ಕಿವಿ ಮಾತುಗಳು. ಇದು ಮುಖ್ಯವಾಗಿ ಮಹಿಳೆಯರು ನೋಡಲೇಬೇಕಾದ ವಿಡಿಯೋ. ಸ್ನೇಹಿತರೆ, ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹೆಂಗಸರಿಗೆ ಸೊಂಟದ ಕೆಳಗೆ ಜಡೆ ಬೆಳೆದರೆ ಅಂಥವರಿಗೆ ಕಷ್ಟ ಜಾಸ್ತಿ, ಮತ್ತು ಸೊಂಟದ ಕೆಳಗೆ ಇದ್ದು ಕೂದಲು ಜಾಸ್ತಿ ಉದುರುತ್ತಾ ಇದ್ದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುಂಗುರು ಕೂದಲು ಇರುವವರು ಅತಿ ಬುದ್ಧಿವಂತರು. ಹೆಣ್ಣು ಮಕ್ಕಳಿಗೆ ಗಡ್ಡ ಮೀಸೆ ಬಂದರೆ ಅಂಥವರಿಗೆ ಲೈಂಗಿಕ ತೊಂದರೆ ಇರುತ್ತದೆ. ಮಹಿಳೆಯರು ಅವರ ಉಬ್ಬುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಕಷ್ಟ ಜಾಸ್ತಿ. ಹೆಂಗಸರು ತಿಂಗಳ ಹೊರಗಡೆ ಆದಾಗ ದೇವರ ಮನೆಗೆ ಹೋಗಬಾರದು, ಹೂವು ಮುಡಿಯಬಾರದು. ಆದಷ್ಟು ದೇವರ ಧ್ಯಾನ ಮಾಡಬೇಕು. ಆದಷ್ಟು ಕೋಪವಿಲ್ಲದೆ ಸಹಜವಾಗಿ ಇರಬೇಕು. ಮದುವೆ ಮತ್ತು ಇನ್ನಿತರ ಸಮಾರಂಭಗಳಿಗೆ ಹೋಗಬೇಡಿ. ಮುಟ್ಟಾದ ಸಮಯದಲ್ಲಿ ಮಿತವಾಗಿ ಆಹಾರ ಸೇವಿಸಿ. ಮುಟ್ಟಾದ ಸಮಯದಲ್ಲಿ ಒಡವೆಗಳನ್ನು ಧರಿಸಬೇಡಿ. ಮುಟ್ಟಾದ ಸಮಯದಲ್ಲಿ ಆದಷ್ಟು ಧ್ಯಾನ ಮಾಡಿ. ಆ ದಿವಸ ದೇವರ ಮನೆಗೆ ಹೋಗಬೇಡಿ. ಆದಷ್ಟು ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಬೇಡಿ. ಸ್ಮಶಾನದ ಹತ್ತಿರ ಹೋಗಬೇಡಿ. ಮುಟ್ಟಾದ ಸಮಯದಲ್ಲಿ ಕೂತುಕೊಂಡರೆ ಪಶ್ಚಿಮ ದಿಕ್ಕಿನಲ್ಲಿ ಕುಳಿತುಕೊಳ್ಳಿ. ಮುಟ್ಟಾದಾಗ ರಾತ್ರಿ 8 ಗಂಟೆಯ ನಂತರ ಹೊರಗಡೆ ಹೋಗಬೇಡಿ. ದಿನ ಸ್ನಾನ ಮಾಡಿ ಮತ್ತೆ ಅವತ್ತಿನ ಬಟ್ಟೆಗಳನ್ನು ಒಗೆದು ಹಾಕಿ. ಸ್ನೇಹಿತರೆ, ನಿಮಗೆ ಸೊಂಟ ನೋವು, ಮೂಳೆ ನೋವು ಇದ್ದರೆ ಹಳದಿ ಬಣ್ಣದ ಡ್ರೆಸ್ ಹಾಕಿಕೊಳ್ಳಿ. ಕಣ್ಣಿನ ಸಮಸ್ಯೆ ಇದ್ದರೆ ಬಿಳಿಯ ವಸ್ತ್ರ ಧರಿಸಿ. ಕೂದಲು ತುಂಬ ಉದುರುತ್ತಿದ್ದರೆ ಕಪ್ಪು ಇಲ್ಲವೇ ಗ್ರೇ ಬಣ್ಣದ ಬಟ್ಟೆಯನ್ನು ಧರಿಸಿ. ಸೌಂದರ್ಯ ವೃದ್ಧಿಗೆ ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಿ. ಮನೆಯ ಒಳಗೆ ಯಾವುದೇ ಕಾರಣಕ್ಕೂ ಉಗುರು ಕತ್ತರಿಸಬಾರದು. ಮನೆಯಿಂದ ಹೊರಗೆ ಹೋಗಬೇಕಾದರೆ ಎಡವಿದರೆ 3 ನಿಮಿಷ ಕೂತು ಆಮೇಲೆ ಹೊರಡಬೇಕು. ಬೆಳಿಗ್ಗೆ ಸ್ನಾನ ಆಗದೆ ತಿಂಡಿ ತಿನ್ನಬಾರದು. ಹೆಂಗಸರು ಮನೆ ದೇವರ ಪ್ರಾರ್ಥನೆಯನ್ನು ದಿನಾಲು ಮಾಡಬೇಕು. ಹೆಂಗಸರು ದೇವರ ಮುಂದೆ ದಿನಾಲು ರಂಗೋಲಿ ಇಡಬೇಕು. ಎಲ್ಲಾದರೂ ಹೋಗುವಾಗ 3 ಜನ ಹೋಗಬೇಡಿ. ಹೋಗಲೇಬೇಕು ಅಂದರೆ ಒಂದು ಕಲ್ಲನ್ನು ನಿಮ್ಮ ಬಳಿ ಇಟ್ಟುಕೊಂಡು ಹೋಗಿ. ಮನೆಯಿಂದ ಹೊರಡಬೇಕಾದರೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ. ಮಹಿಳೆಯರೇ, ರಾತ್ರಿ ಬಟ್ಟೆ ಒಗೆಯಬೇಡಿ. ಪಾತ್ರೆಗಳನ್ನು ರಾತ್ರಿ ಮಲಗುವ ಮುನ್ನ ತೊಳೆದು ಸ್ವಚ್ಛವಾಗಿ ಇಡಿ. ಹರಿದಿರುವ ಬಟ್ಟೆಯನ್ನು ಹಾಕಿಕೊಳ್ಳಬೇಡಿ. ಪೊರಕೆಯನ್ನು ಗೋಡೆಗೆ ಒರಗಿಸಿ ಇಡಬೇಡಿ. ಹೊರಗೆಯಿಂದ ಬಂದ ಕೂಡಲೇ ಕೈಕಾಲು ಮುಖ ತೊಳೆದು ಒಳಗೆ ಬನ್ನಿ. ದೇವರಿಗೆ ದೀಪ ಹಚ್ಚದೇ ಇರಬೇಡಿ. ಚಟ್ನಿ ಪುಡಿ, ಸಾರಿನ ಪುಡಿ ಡಬ್ಬಗಳು ಆದಷ್ಟು ಅರ್ಧಕ್ಕೆ ತುಂಬಿಸಿದರೆ ಒಳ್ಳೆಯದು. ನಿಮ್ಮ ಸ್ಟೌವ್ನಲ್ಲಿ 3 ಒಲೆ ಇರಬಾರದು. ಯಾವ ಪಾತ್ರೆಯಲ್ಲೂ ಪೂರ್ತಿ ನೀರನ್ನು ತುಂಬಿ ದಿನಕಟ್ಟಲೆ ಹಾಗೆ ಇಡಬೇಡಿ. ಹುಣಸೆ ಹಣ್ಣಿನ ಡಬ್ಬದ ಕೆಳಗೆ ಒಂದು ಪೇಪರ್ ಹಾಕಿ ಇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.